ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್. ಇವತ್ತಿನ ನನ್ನ ಲಾಗ್ನ ನಾನು ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಈ ವಾರ್ಮ್ ಕಲರ್ ಲೈಟ್ಸು ಲ್ಯಾಂಪ್ಸು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸಂಜೆ ಆದ ತಕ್ಷಣ ನನಗೆ ಅದೇನೂ ಗೊತ್ತಿಲ್ಲ, ಈ ಲ್ಯಾಂಪ್ಸ್ನೆಲ್ಲ ಆನ್ ಮಾಡಿ ಇಟ್ಟಾಗ ಒಂದು ರೀತಿ ಎಸ್ಥೆಟಿಕ್ ಫೀಲ್ ಕೊಡ್ತಾ ಇರುತ್ತೆ. ಮತ್ತು ವೀಡಿಯೋಗೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ವೀಡಿಯೋ ನೋಡ್ತಾ ಇರಬೇಕಾದ್ರೆ ವಿಜುವಲಿ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಅದನ್ನು ಆನ್ ಮಾಡಿ ಇಟ್ಕೊಡ್ತೀನಿ. ಇನ್ನು ಸಂಜೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಟೀ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಟೀ ಮಾಡಬೇಕಾದ್ರೆ ಏನಂತ ಅಂದರೆ, ನಾವು ಹಾಲಿನ ಜೊತೆನೇ ಟೀ ಪೌಡರ್ ಎಲ್ಲ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀವಲ್ಲ, ಅದು ಕರೆಕ್ಟ್ ಮೆಥಡ್ ಅಲ್ವಂತೆ. ಟೀ ಪೌಡರನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ, ಆಮೇಲೆ ಅದೆಲ್ಲ ಬಾಯ್ಲ್ ಆದಮೇಲೆ ಮಿಲ್ಕು ಮತ್ತು ಶುಗರ್ ಆ್ಯಡ್ ಮಾಡ್ತೀವಲ್ಲ, ಇದು ಕರೆಕ್ಟ್ ಮೆಥಡ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಡೈರೆಕ್ಟಾಗಿ ನಾವು ಹಾಲಲ್ಲಿ ಚೆನ್ನಾಗಿ ಕುದಿಸಿರ್ತೀವಲ್ಲ, ಅದು ಸ್ವಲ್ಪ ತಿಕ್ಕಾಗಿ ಇದೆ ಅನಿಸುತ್ತೆ ಕನ್ಸಿಸ್ಟೆನ್ಸಿ. ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ತೆಳು ಫೀಲ್ ಆಗುತ್ತೆ ಅಷ್ಟೇ. ಅದೇನೋ ಗೊತ್ತಿಲ್ಲ, ಕೆಲವೊಮ್ಮೆ ಏನಾದ್ರೂ ಮೂಡು ರಿಫ್ರೆಶ್ ಆಗಬೇಕು ಅಂತ ಅಂದರೆ, ತುಂಬ ತಲೆನೋವು ಥರ ಫೀಲ್ ಆಗ್ತಾಯಿದೆ ಅಂದರೆ ಒಂದು ಗ್ಲಾಸ್ ಟೀ ಕುಡಿದ್ರೆ ಸಾಕು, ಏನೋ ಒಂದು ರೀತಿ ಕಾಮ್ ಅನಿಸುತ್ತೆ. ಹಾಗಾಗಿ ಟೀ ಮಾಡ್ಕೋತೀನಿ. ನಿಮ್ಮಲ್ಲೂ ಯಾರಿಗಾದ್ರೂ ದಿನಕ್ಕೆ ಒಂದು ಕಪ್ ಆದ್ರೂ ಟೀ ಕುಡಿಲೇಬೇಕು ಅನ್ನೋರಿದ್ರೆ ಕಾಮೆಂಟ್ ಮಾಡಿ. ಇನ್ನು ನೈಟು ನನಗೆ ಯಾವುದೇ ರೀತಿಯಾದಂಥ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗು. ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಾಗಿತ್ತು, ಹಾಗಾಗಿ ಬೆಡ್ ಕವರೆಲ್ಲ ಚೇಂಜ್ ಮಾಡಿಬಿಟ್ಟು ಅದನ್ನೆಲ್ಲ ವಾಷಿಂಗಿಗೆ ಹಾಕ್ಬಿಟ್ಟು ಬೇರೆ ಬೆಡ್ ಕವರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸ್ ಅಂದರೆ ಎವ್ರಿ ಮಂಡೇ ನಾನು ಬೆಡ್ ಸ್ಪ್ರೆಡನ್ನು ಕಂಪಲ್ಸರಿ ಚೇಂಜ್ ಮಾಡೇ ಮಾಡ್ತೀನಿ. ನನಗೆ ಈ 2 ವೀಕ್ಸು ಈ ರೀತಿ ಎಲ್ಲ ಬಿಟ್ಟರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ಒಂಥರ ಮೈಯೆಲ್ಲ ಕಡ್ದಾಗ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ ಕಂಪಲ್ಸರಿ ನಾನು ಚೇಂಜ್ ಮಾಡ್ತೀನಿ. ಇನ್ನು ಮಂಡೇ ಬಂತು ಅಂತ ಅಂದರೆ ಎಷ್ಟು ಕೆಲಸ ಅನಿಸುತ್ತೆ ಅಲ್ವಾ. ಮ್ಯಾಟ್ಗಳೆಲ್ಲ ತೆಗಿಬೇಕು, ಅದನ್ನೆಲ್ಲ ವಾಷಿಂಗಿಗೆ ಹಾಕಬೇಕು. ಇನ್ನು ನಮ್ಮದು ಮನೆ ದೇವ್ರ ವಾರ ಕೂಡ ಸೋಮವಾರನೇ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನುಗಳೆಲ್ಲ ತೊಳ್ಕೊಂಡು ಪೂಜೆ ಮಾಡಬೇಕು. ಹಾಗಾಗಿ ಎಷ್ಟು ಬೇಗ ಇದ್ರೂ ಕೆಲಸಗಳು ಬೇಗ ಮುಗೀತು ಅಂತ ಅನಿಸೋದೇ ಇಲ್ಲ. ಎಷ್ಟು ಕೆಲಸ ಮಾಡಿದರೂ ಕೆಲಸ ಇದ್ದೇ ಇರುತ್ತೆ. ಇನ್ನು ಈ ಬೆಡ್ ಸ್ಪ್ರೆಡ್ನ ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ. ಆವಾಗ ತುಂಬ ಜನ ಇದನ್ನು ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದರು. ನಾನು ಇದನ್ನು ಐಕ್ಯಾದಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹೇಗೆ ಅಂತ ಅಂದರೆ, ವಾಶ್ ಮಾಡಿದ್ರೂ ಕೂಡ ಕಲರ್ ಫೇಡ್ ಆಗೋದಿಲ್ಲ, ಮತ್ತು ಇದು ಮೇಲ್ಗಡೆ ಬಬಲ್ಸ್ ಬರುತ್ತಲ್ಲ, ಅದು ಕೂಡ ಬರೋದಿಲ್ಲ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದೆ. ಬೆಳಗ್ಗೆನೇ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಸೊಪ್ಪು ಕಾಳನ್ನು ಬೇಯಿಸಿಟ್ಟಿದ್ದೆ. ಇವತ್ತು ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಅದು ಕೂಡ ಬೆಂದಿತ್ತು ಮತ್ತು ತಣ್ಣಗೂ ಆಗಿತ್ತು. ಹಾಗಾಗಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಮಗಂಗೆ ಏನು ಅಂತಂದರೆ ಸೊಪ್ಪಿನ ಬಸ್ಸಾರು, ಹುರುಳಿಕಾಳು ಬಸ್ಸಾರು, ಒಟ್ಟಿನಲ್ಲಿ ಬಸ್ಸಾರು ಅಂತಂದರೆ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ತರಕಾರಿ ಏನೂ ಸಿಗೋದಿಲ್ವಲ್ಲ, ಹಾಗಾಗಿ ತುಂಬ ಇಷ್ಟಪಡ್ತಾನೆ. ನಾನು ವೀಕ್ಲಿ 1-2 ಟೈಮ್ಸ್ ಸೊಪ್ಪಂತೂ ಮನೆಯಲ್ಲಿ ಯೂಸ್ ಮಾಡೇ ಮಾಡ್ತೀನಿ. ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ಹಾಸನ ಕಡೆ ಮಾಡ್ತೀವಲ್ಲ ಸೊಪ್ಪಿನ ಬಸ್ಸಾರು, ಆ ರೀತಿ ಮಾಡ್ತಾಯಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಬಟ್ ಎಲ್ಲ ಚೆನ್ನಾಗಿರುತ್ತೆ. ಗೈಸ್, ಡಂಬಲ್ಸ್ ಬಂದಿದೆ, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. 2 kg ಎಷ್ಟು ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ನನ್ನ ಮಗ ರಾತ್ರಿ ಒಂದು ಡೈಲಾಗ್ ಹೊಡೆದ, ಅದಕ್ಕೆ ಇವತ್ತು ಬೆಳಗ್ಗೆನೇ ಡಂಬಲ್ಸ್ ಬಂದಿದ್ದಾವೆ ಎಕ್ಸಸೈಸ್ ಮಾಡೋದಕ್ಕೆ. ಏನು ಹೇಳಿದ್ದವನು? ಪರವಾಗಿಲ್ಲ ಹೇಳಿ, ಯಾರು ಏನೋ ಅಂದ್ಕೊಳ್ಳಲ್ಲ, ನಾನು ಹೇಳ್ತೀನಿ. ರಾತ್ರಿ ಏನಕ್ಕೋ ಅಪ್ಪ ಮಗ ಜಗಳ ಮಾಡ್ತಾಯಿದ್ರು. ನನ್ನ ಮಗ ಅವನ ಫ್ರೆಂಡ ಅಪ್ಪ ಬಂದುಬಿಟ್ಟು ತುಂಬಾ ಜಿಮ್ ಬಾಡಿ ಥರ ಸ್ಮಾರ್ಟಾಗಿದ್ದಾರಂತೆ. ಅದಕ್ಕೆ ಅವ್ರ ಪಪ್ಪಂಗೆ ಹೇಳ್ತಾ ಇದ್ದ, ಮೊಮ್ಮ ಪಪ್ಪನ ಹೊಟ್ಟೆ ನೋಡಿ ಬೆಟ್ಟ ಗುಡ್ಡ ಥರ ಇದೆ. 4 kgನ 4 kgನ ಅದ್ರ ಮೇಲೆ ಇರುತ್ತೆ ನೋಡಿ. ಬಿಗಿನಿಂಗಲ್ಲಿ 4 kg ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ, ಪಪ್ಪನ ಹೊಟ್ಟೆ ಬೆಟ್ಟ ಗುಡ್ಡದ ಥರ ಇದೆಯಂತೆ, ಅದ್ರ ಮೇಲೆ ಹತ್ತಬೇಕು ಅಂದರೆ ಅವನಿಗೇ ಸುಸ್ತಾಗಿ ಹೋಗ್ಬಿಡುತ್ತಂತೆ, ಹೊಟ್ಟೆ ಕರ್ಗಿಸ್ಬೇಕಂತೆ. ನನ್ನನ್ನು ಡುಮ್ಮಿ ಅಂತ ಆಡ್ಕೊಳ್ಳೋನು, ಇವಾಗ ಅವ್ರ ಅಪ್ಪನ ಹಿಡ್ಕೊಂಡವನು. ಚೆನ್ನಾಗಿದ್ದವ.
2 kg ನನಗೆ ಕರೆಕ್ಟಾಗಿದ್ದಾವೆ. ಎಷ್ಟು ದಿವಸ ಮಾಡೋದು ನೋಡೋದು. ನಿಂದು ಇನ್ನು ನನ್ನ ಮಗ ಸ್ಕೂಲಿಂದ ಬಂದವನೇ ಆಟ ಆಡ್ತಾ ಕೂತ್ಕೊಂಡಿದ್ದಾನೆ. ಅವನಿಗೆ ಯಾವುದಾದ್ರೂ ಹೊಸ್ದಾಗಿ ಟಾಯ್ ನೋಡಿದರೆ ಮುಗಿದು ತೊಗೊಳ್ಳೇಬೇಕು. ಇದನ್ನು ಮೊನ್ನೆ ಎಲ್ಲೋ ಹೋಗಿದ್ವಿ, ಬೇಕು ಅಂತ ಆಟ ಮಾಡಿಕೊಂಡು ಅವ್ರ ಪಪ್ಪನ ಹತ್ರ ತೆಗೆಸ್ಕೊಂಡು ಬಂದಿದ್ದಾನೆ. ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದ. ಇವನು ಹೇಗೆ ಗೊತ್ತಾ, ಇವನು ಮಾತ್ರ ಈಗೇನೋ ಅಥವಾ ಎಲ್ಲ ಮಕ್ಕಳು ಈಗೇನೆ ಗೊತ್ತಿಲ್ಲ, ಹೊಸ್ದಾಗಿ ಏನಾದರೂ ಟಾಯ್ಸ್ ತೊಗೊಬಂದರೆ 1 ಡೇ ಫುಲ್ ಅದ್ರ ಜೊತೆ, ಮ್ಯಾಕ್ಸಿಮಮ್ ಅಂದರೆ 2 ಡೇಸ್ ಅದ್ರ ಜೊತೆ ಆಟ ಆಡ್ಕೊಂಡು ಹೀಗೆ ಇರ್ತೀನೇನೋ ಅಂತ ಇಟ್ಕೋತಾನೆ. ಬಟ್ 2 ಡೇಸ್ ಆದಮೇಲೆ ನೋಡಿದರೆ ಆ ಟಾಯ್ ಎಲ್ಲೋಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಅವನಿಗೂ ಕೂಡ ನಾನು ಈ ಟಾಯ್ ತೊಗೊಬಂದಿದ್ದೆ ಅನ್ನೋದು ಕೂಡ ಮರ್ತೋಗಿರುತ್ತೆ. ಅದ್ರ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಇನ್ನು ಸ್ಕೂಲಿಂದ ಬಂದವನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ಅನ್ನ ಸಾರು ತಿನ್ನು ಅಂತ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದ್ದೆ. ಹಾಗಾಗಿ ದೋಸೆನೇ ಬೇಕು ಅಂತ ಹೇಳ್ಬಿಟ್ಟು ದೋಸೆ ಹಾಕಿಸ್ಕೊಂಡು ಸೊಪ್ಪಿನ ಸಾರು ಜೊತೆ ತಿಂತಾ ಇದ್ದೆ. ಏನಕ್ಕೆ ಅಲ್ಲೋಗಿದ್ಯಾ? ಟಿ ವಿ ಕಾಣಿಸಲ್ವಾ? ಬಿಡಿ 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 ಹೇಳಿ ಬಿಡತ್ತೀನಿ. ಇನ್ನು ದೋಸೆ ಅಂತ ಅಂದರೆ ಅವನಿಗೆ ಯಾವಾಗಲೂ ಕ್ರಿಸ್ಪಿ ದೋಸೆ ಇಷ್ಟ. ಅದ್ರ ಮೇಲೆ ತುಪ್ಪ ಹಾಕಿರಬೇಕಾಗಿದ್ರೆ ತುಂಬ ಇಷ್ಟಪಡ್ತಾನೆ. ಇನ್ನು ಈ ಗಿಡಗಳು ನೋಡ್ಬೋದು, ಗಿಡದಲ್ಲಿ ಸಿಕ್ಕಾಬಟ್ಟೆ ಧೂಳು ಬರೋದ್ರಿಂದ ಇವಾಗ ಎಷ್ಟು ಮಣ್ಣು ಕೂತಿತ್ತು ಅಂತಂದರೆ ತುಂಬಾ ಅದ್ರ ಮೇಲ್ಗಡೆ ಎಲ್ಲ ಧೂಳು ಥರ ಇತ್ತು. ಹಾಗಾಗಿ ಅದನ್ನು ಕೂಡ ನೀಟಾಗಿ ಎಲ್ಲನೂ ವಾಶ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ತೊಗೊಂಡು ಬಂದಾಗ ನಾನು ತುಂಬ ಚಿಕ್ಕದಿತ್ತು ಗಿಡ, ಆಯಿತಾ. ಇದನ್ನು ಆ್ಯಕ್ಚುಲಿ ಏನು ಅಂತಂದರೆ ಇದನ್ನು ಯಾವುದೇ ರೀತಿ ಮಣ್ಣಲ್ಲೆಲ್ಲ ಏನು ಹಾಕಿಲ್ಲ, ಕೋಕೋ ಫೀಟಲ್ಲಿ ಹಾಕಿರೋದು ಅಷ್ಟೇ. ಗಿಡ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬೇಗ ಇದು ದೊಡ್ಡದಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅದು ಈ ರೀತಿ ಗಿಡಗಳೇನಾದರೂ ಚೆನ್ನಾಗಿ ಬಂದರೆ ಏನೋ ಒಂಥರ ಖುಷಿ, ಮನಸ್ಸಿಗೆ ನೋಡಿದ ತಕ್ಷಣ ಒಂಥರ ಆನಂದ ಅನಿಸುತ್ತೆ. ಅದೇ ಅಷ್ಟು ಪ್ರೀತಿಯಿಂದ ತೊಗೊಂಡು ಬಂದು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ತಾ ಇರ್ತೀವಿ. ಯಾವುದಾದ್ರೂ ಒಂದು ಗಿಡ ಸತ್ತೋಯ್ತು ಅಂತ ಅಂದರೆ ಅಷ್ಟೇ ಬೇಜಾರಾಗುತ್ತೆ. ಇನ್ನು ಇದೆಲ್ಲ ಇವಾಗ ಹೊಸ್ದಾಗಿ ಬಂದಿರತಕ್ಕಂಥದ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಝೀಝಿ ಪ್ಲ್ಯಾಂಟ್ ಹೇಗೆ ಅಂತ ಅಂದರೆ ಲೋ ಮೇಂಟೆನೆನ್ಸ್, ಆಯಿತಾ. ಹೊರಗಡೆ ಇಡಬೇಕು, ಸನ್ಲೈಟಲ್ಲಿ ಅನ್ನೋ ಅವಶ್ಯಕತೆಯೇ ಇಲ್ಲ, ಒಳಗಡೆ ಇಟ್ಕೋಬೋದು. ಮತ್ತು ಇದು ಮಣ್ಣನ್ನು ಚೆಕ್ ಮಾಡಿಬಿಟ್ಟು ನಾವು ನೀರು ಹಾಕಬೇಕು ಎವ್ರಿ ಡೇ ಅಥವಾ ವೀಕ್ಲಿ 1-2 ಟೈಮ್ಸು ಈ ರೀತಿ ವಾಟರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಒಂದು 15 ಡೇಸ್ ನಾವು ವಾಟರ್ ಹಾಕಿಲ್ಲ ಅಂದ್ರೂ ಇದು ಆರಾಮಾಗಿ ಚೆನ್ನಾಗಿ ಬರುತ್ತೆ. ಮಣ್ಣು ಸ್ವಲ್ಪ ಡ್ರೈ ಆದಾಗ ಅದನ್ನು ಚೆಕ್ ಮಾಡಿಬಿಟ್ಟು ಸ್ವಲ್ಪ ವಾಟರ್ ಹಾಕ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ತುಂಬ ವಾಟರ್ ಹಾಕಿದ್ರೂ ಕೂಡ ಇದು ಕೊಳ್ತೋಗ್ಬಿಡುತ್ತೆ. ಹೇಗೆ ಅಂತ ಅಂದರೆ ಇದ್ರ ಬುಡದಲ್ಲಿ ಒಂದು ಗೆಡ್ಡೆ ಥರ ಇರುತ್ತೆ, ಅದೇ ಆ್ಯಕ್ಚುಲಿ ವಾಟರ್ನ ಸೇವ್ ಮಾಡಿ ಇಟ್ಕೊಂಡಿರುತ್ತಂತೆ. ಹಾಗಾಗಿ ತುಂಬ ವಾಟರ್ನ ಏನಾದರೂ ಹಾಕಿದರೆ ಇದು ಕೊಳ್ತೋಗುತ್ತೆ. ಆದಷ್ಟು ಕೂಡ ಚೆಕ್ ಮಾಡಿ ಹಾಕಬೇಕು. ಇದನ್ನು ಅಷ್ಟೇ, ಈ ಗಿಡನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದ್ರ ಮೇಲೂ ಅಷ್ಟೇ ನೋಡ್ಬೋದು ಎಷ್ಟು ಧೂಳಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲದನ್ನು ನೀಟಾಗಿ ಒಂದೊಂದು ಎಲೆನೇ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಕೆಲಸ ಮಾಡ್ತಾ ಮಾಡ್ತಾ ಎಷ್ಟು ಬೇಗ ಸಂಜೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇನ್ನು ಅಡುಗೆ ಎಣ್ಣೆ ಖಾಲಿಯಾಗಿತ್ತು. ಇತ್ತೀಚೆಗೆ ಜಾಸ್ತಿ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆನೇ ಯೂಸ್ ಮಾಡೋದು. ಅದರಲ್ಲೂ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ. ಬಟ್ ಕೊಬ್ಬರಿ ಎಣ್ಣೆ ಹೇಗೆ ಅಂತ ಅಂದರೆ ಇತ್ತೀಚೆಗೆ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಕೊಬ್ಬರಿ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಳ್ಲಿಕ್ಕೆ ಹೋದರೆ ತುಂಬ ರೇಟ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಎಣ್ಣೆನೇ ಗಾಣದ ಎಣ್ಣೆ ತೊಗೊಂಡು ಬಂದೆ. ಇನ್ನು ಸ್ವಲ್ಪ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೆಲ್ಫಲ್ಲೆಲ್ಲ ತುಂಬ ಮಣ್ಣು ಬಂದಿತ್ತು. ಹಾಗಾಗಿ ಎಲ್ಲದನ್ನು ಸಹ ಕ್ಲೀನ್ ಮಾಡ್ತಾಯಿದ್ದೀನಿ. ಮಳೆಗಾಲ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಏನು ಅಷ್ಟು ಗಲೀಜಾಗೋದಿಲ್ಲ, ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿಕೊಂಡ್ರೂ ನಡೆಯುತ್ತೆ. ಬಟ್ ಈ ಸಮ್ಮರ್ ಟೈಮಲ್ಲಿ ಹೇಗೆ ಅಂತಂದರೆ ವೀಕ್ಲಿ ಒನ್ಸ್ ಕ್ಲೀನ್ ಮಾಡಲೇಬೇಕು. ತುಂಬಾ ಧೂಳು ಬರ್ತಾ ಇರುತ್ತೆ. ಹೇಗೆ ಅಂತಂದರೆ ಇವತ್ತೆಲ್ಲ ಒರೆಸಿರ್ತೀನಿ, ಬೆಳಗ್ಗೆ ಎದ್ದು ನೋಡಿದರೆ ಅಯ್ಯೋ ಇವ್ರು ಮನೆ ಕ್ಲೀನ್ ಮಾಡಿ ಎಷ್ಟು ದಿನ ಆಗೋಗಿದೆಯೋ ಅನ್ಬೇಕು, ಅಷ್ಟು ಧೂಳು ಬರುತ್ತೆ. ನಮ್ಮ ಮನೆ ಪಕ್ಕ ಹೇಗೆ ಅಂತಂದರೆ ಒಂದು 4-5 ಬಿಲ್ಡಿಂಗು ಸುತ್ತಮುತ್ತ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಹಾಗಾಗಿ ತುಂಬ ಅಂದರೆ ತುಂಬಾ ಧೂಳು ಬರುತ್ತೆ. ಇನ್ನು ತುಂಬ ಜನಕ್ಕೆ ಡೌಟ್ ಬರ್ಬೋದು, ಏನಪ್ಪ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಇವ್ರು ಇನ್ನೂ ಸಮ್ಮರ್ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ವಿಡಿಯೋನ ನಾನು ಮುಂಚೆನೇ ಅಂದರೆ ಸಮ್ಮರ್ ಇದ್ದಾಗಲೇ ಶೂಟ್ ಮಾಡ್ಕೊಂಡಿದ್ದೆ, ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಕ್ಸಿಮಮ್ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇವಾಗ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ಅವನಿಗೆ ಕ್ಲಾಸು 3 o'clockವರೆಗೂ ಇರುತ್ತೆ. ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗಾಗಿ ಇನ್ಮೇಲೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 2 or 3 ವ್ಲಾಗ್ಸ್ನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ಇನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗ್ಬಿಟ್ಟು ಕಿಚನ್ ಕೌಂಟರ್ ಟಾಪ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹೇಗೆ ಅಂತಂದರೆ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಟ್ಕೊಳ್ಳೋದ್ರಿಂದ. ಬಟ್ ಕ್ಲೀನ್ ಮಾಡಬೇಕಾದ್ರೆ ಏನನ್ಸುತ್ತೆ ಅಂದರೆ ಅಯ್ಯೋ ಈ ರೀತಿ ಎಲ್ಲ ಜೋಡಿಸ್ಕೊಳ್ಳೋದ್ರಿಂದ ತುಂಬ ಕ್ಲೀನಿಂಗಿಗೆ ಟೈಮ್ ತೊಗೊಳುತ್ತೆ. ಎಲ್ಲದನ್ನು ಹಾಗೇ ಒಳಗಡೆ ಕಬೋರ್ಡ್ ಒಳಗಡೆ ಹಾಕಿ ಮುಚ್ಚಿ ಇಡೋ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನಮಗೆ ಕಿಚನಲ್ಲಿ ಒಂದು ಒಳ್ಳೆ ಲುಕ್ ಬೇಕು, ಎಸ್ಥೆಟಿಕ್ ಲುಕ್ ಬೇಕು, ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ರೀತಿ ಇಟ್ಕೊಳ್ಳೇಬೇಕಾಗತ್ತೆ. ಇನ್ನು ನನಗೆ ಪರ್ಸ್ನಲಿ ಕ್ಲೀನಿಂಗ್ ಅಂತ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ನನಗೇನು ಕ್ಲೀನಿಂಗ್ ಮಾಡೋದು ಬೇಜಾರಂತ ಏನು ಅನಿಸಲ್ಲ, ತುಂಬ ಇಷ್ಟಪಟ್ಟು. ನೋಡಿ ನನ್ನ ಮಗ ಹಾಲಿಡೇ ಸ್ಟಾರ್ಟ್ ಆಗಿದ್ದು ಯಾವಾಗ ನೋಡಿದ್ರು ಕಾರ್ಟೂನ್. ಕಲ್ಲಮ್ಮ ಬನ್ನಿ ಇಲ್ಲಿ, ಏನೋ ಕಚ್ಚಿದೆ. ಇಲ್ಲಮ್ಮ ಇಲ್ಲೇನೋ ಕಚ್ಚಿದೆ ಬಂಗಾರ. ನೀವೇ ಕಚ್ಚಿರೋದು. ಕಳ್ಳ. ಏನು ಕಚ್ಚಿರೋದು? ನನ್ನ ಮಗನಿಗೆ ಡಿಂಪಲ್ ಬರುತ್ತೆ. ಸ್ಮೈಲ್ ಮಾಡಿ, ನೀಟಾಗಿ ಸ್ಮೈಲ್ ಮಾಡು. ಸ್ಮೈಲ್ ಮಾಡಕ್ಕೆ ಮಂಕಿ ಥರ ಸ್ಮೈಲ್ ಮಾಡ್ತಿದ್ದೀನ. ಮಂಕಿ ಥರನೇ ಸ್ಮೈಲ್ ಮಾಡ್ತಿದ್ದೀನಿ. ಡಿಂಪಲ್ ಬರುತ್ತೆ ನನ್ನ ಪಾಪುಗೆ. ಎರಡು ಕೂದಲಿದೆ. ಸೊಳ್ಳೆ ಕಚ್ಚಿದೆ ನೋಡಿ, ಈಗ ಕಚ್ಚಿದೆ. ಎಷ್ಟು ಡಾರ್ಕ್ ಆಗಿದೆ. ಇಲ್ಲಿಂದ ನಾನು ಕಳಿಸ್ತಿದ್ದೆ ಇಲ್ಲಿಂದ. ಹೌದಾ? ಆ್ಯಪಲ್ ಬೆಳೆದಿದ್ದಿಲ್ಲ ಇಲ್ಲಿ. ತಿಂದ್ಯಾ? ತಿಂದಿದ್ದೆ ಅದೇ ನೀವೇ ಕೊಟ್ಬಿಟ್ಟು ತಿನ್ಸ್ರಿ. ನಾನೇ ಕೊಟ್ಬಿಟ್ಟು ತಿಂತಿದ್ಯಾ? ಕಳ್ಳ. ಏನು ತಿಂದೆ? ಗಬ ಥರ ತಿಂದ್ಯಾ? ಯಾಕೆ ಸ್ಲೋ ಆಗಿ ತಿನ್ಬೇಕಿತ್ತು? ಯಾಕಂದ್ರೆ ತುಂಬ ಬೇಕು. ಇವಾಗ ನೀನು ಕುತ್ಕೊಂಡು ಓದ್ಕೊಳಲ್ವಾ? ಆಗಲ್ಲ. ಯಾಕಾಗಲ್ಲ? ನೀನು ಇವಾಗ ಕಾಗುಣಿತ ಕಲಿಬೇಕು. ಕಾಕಾ ಕೀಕಿ ಎಲ್ಲಿ ಕಲ್ತಿದ್ದೀರಾ? ಕನ್ನಡ ಲೆಟರ್ಸ್ ಅಷ್ಟೇ ಕಲ್ತಿರೋದು. ಕಲಿಬೇಕಿವಾಗ. ನೀನು ಊರಿಗೆ ಹೋಗಲ್ವಾ? ಈಗ ಸಮ್ಮರ್ ಹಾಲಿಡೇಸ್ ಬಂತಲ್ವಾ? ಯಾವ ಊರಿಗೆ ಹೋಗ್ತೀರಾ? ಬಸಗಟ್ಟಕ್ಕೆ ಹೋಗ್ತೀಯಾ? ಅಲ್ಲಿ ಯಾರ ಮನೆ ಇದೆ? ಅಲ್ಲಿ ನಂಜನ್ ತಾತ ಸಲೋಜಜ್ಜಿ. ಆಮೇಲೆ ಇನ್ಯಾವ ಅಜ್ಜಿ ಇದ್ದಾರೆ? ಕೋಳಿ ಅಜ್ಜಿ. ಹಾಂ, ಬೀಡಿ ಸಿಗ್ತಾರೆ ಅಂತ ಬೀಡಿ ತಾತ, ಕೋಳಿ ಸಾಕಿದ್ದಾರೆ ಅಂತ ಕೋಳಿ ಅಜ್ಜಿ. ಇವಾಗ ನೋಡಿ ಎಲ್ಲ ಹಾಗೇನೆ ಮಲಕೋತಾನೆ. ಆಫ್ ಮಾಡಿ ಟಿವಿ ನೋಡಿದ್ ಸಾಕು. ಹೀಗೆ ನೋಡೋದವನು. ಇನ್ನು ನನ್ನ ಮಗನಿಗೆ ಡ್ರಾಯಿಂಗ್ ಅಂದರೆ ಸಿಕ್ಕಾಬಿಟ್ಟೆ ಹುಚ್ಚು ಆಯಿತಾ. ಯಾವಾಗ ನೋಡಿ ಯಾವುದಾದ್ರೂ ಬುಕ್ಗಳು ತೊಗೊಳೋದು, ಡ್ರಾಯಿಂಗ್ ಬಿಡಿಸೋದು, ಅದು ಇಡ್ತಾ ಇರೋದು. ಒಂದೊಂದು ದಿನಕ್ಕೆ ಒಂದೊಂದು ಬುಕ್ ಬೇಕಾದ್ರೂ ಖಾಲಿ ಮಾಡ್ತಾನೆ. ಅವನಿಗೆ ಅಷ್ಟು ಡ್ರಾಯಿಂಗ್ ಅಂದರೆ ಇಷ್ಟ. ಇದು ಮೊನ್ನೆ ತಾನೇ ಹೊಸ ಬುಕ್ ಕೊಡಿಸಿದ್ದೆ ನೋಡಿ, ಫುಲ್ಲು ಖಾಲಿ ಮಾಡಿದ್ದಾನೆ. ಎಲ್ಲ ಹೋದ್ರಲ್ಲೂ ಡ್ರಾಯಿಂಗ್. ಅದರಲ್ಲಿ ಈ ಸೂಪರ್ ಮ್ಯಾನಂತೂ ಅದು ಎಷ್ಟು ಬಿಡಿಸ್ತಾನೋ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ. ಬಟ್ ಡ್ರಾಯಿಂಗ್ ಅಂತ ಅಂದರೆ ತುಂಬ ಇಷ್ಟ. ಬಟ್ ತುಂಬ ಅವನ ಏಜಿಗೆ ಅವನು ತುಂಬ ಚೆನ್ನಾಗಿ ಕೂಡ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ನೋಡೋಣ ನೆಕ್ಸ್ಟ್ ಇಯರ್ ಇಲ್ಲೇ ಎಲ್ಲಾದರೂ ಹತ್ರದಲ್ಲೇ ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಯಾವುದಾದ್ರೂ ಡ್ರಾಯಿಂಗ್ ಕ್ಲಾಸ್ ಇದ್ದರೆ ಡ್ರಾಯಿಂಗ್ ಕ್ಲಾಸಿಗೆ ಕೂಡ ಅವನನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವನಿಗೆ ಡ್ರಾಯಿಂಗ್ ಅಂತ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ಇನ್ನೊಂದೇನಂತ ಅಂದರೆ ಮಕ್ಕಳನ್ನ ನಾವು ಫೋರ್ಸ್ಫುಲಿ ನಮಗಿಷ್ಟ ಆಗಿದ್ದಂಥ ಯಾವುದಾದ್ರೂ ಬೇರೆ ಗೇಮ್ಸ್ಗಳಿಗೆ ಅದಕ್ಕೆ ಇದಕ್ಕೆ ಹಾಕೋದಕ್ಕಿಂತ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ನಾವು ಹಾಕ್ದಾಗ ಅವರು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ. ಇದನ್ನು ನೋಡಿ, ಹಿಂದೆಗಡೆ ಕುದುರೆ ಇದೆ, ಇಲ್ಲಿ ಮುಂದೆಗಡೆ ಅದ್ರ ಜಾಕಿ ನಿಂತಿದ್ದಾನೆ. ಈ ರೀತಿ ಇನ್ನು ಕೆಳಗಡೆ ಸಂಭ್ರಮ ಅಂತ ಅವ್ನು ನೇಮ್ ಕೂಡ ಬರೆದಿದ್ದಾನೆ. ಇನ್ನು ಇದನ್ನು ವೀಡಿಯೋ ಮಾಡಬೇಕಾದ್ರೆ ಮಮ್ಮ ಪ್ಲೀಸ್ ವೀಡಿಯೋ ಮಾಡಬೇಡಿ, ಅವ್ರು ಏನಾದರೂ ಲೈಕ್ ಮಾಡಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದ. ಸೊ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದೆ, ಅದರಲ್ಲೂ ನನ್ನ ಮಗನ ಡ್ರಾಯಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.